ಸೆಮಿಸ್ಟರ್ ಎಕ್ಸಾಮಿನೇಷನ್ ಬಿಸ್ನೆಸ್ ಲಾ BBM ಅದರಲ್ಲಿ ಪಾರ್ಟ್ ಎನಲ್ಲಿ ಟು ಫಸ್ಟ್ ಕ್ವಶನ್ಸ್ ಏನಪ್ಪ ಅಂತ ಹೇಳಿದ್ರೆ ಎಕ್ಸ್ಪ್ಲೈನ್ ಕಾಂಟ್ರಾಕ್ಟ್ ಅಂಡ್ ಅಗ್ರಿಮೆಂಟ್, ಡಿಸ್ಕಸ್ ದಿ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ಎ ವ್ಯಾಲಿಡ್ ಕಾಂಟ್ರಾಕ್ಟ್. So explain essential valid contract according to 2H Indian Contract Act, defined as a contract in section 2H, an agreement enforceable by law. According to section A contract is an agreement creating and obligations difference or defining obligation between the parties. A contract is an agreement enforceable at law. But essential elements, that is 10 points. First one, essential of elements is plurality of parties, offer and acceptances, an intention to create legal obligations between both the parties, Balfour versus Balfour case reference, lawful consideration, capacities of the parties, free consent, lawful object and consideration. An agreement is not declared to be void, specific impossibility of performance, legal formalities. Idistuna first questions kelidre. Explain contract and agreement, discuss the essential elements of a valid contract ಅಂತ ಹೇಳಿದ್ರೆ ಒಪ್ಪಂದ ಮತ್ತೆ ಒಡಂಬಡಿಕೆ ಅಂತಕ್ಕಂಥ ಪದನ ವಿವರಿಸಿ ಮತ್ತೆ ಕ್ರಮಬದ್ಧ ಒಪ್ಪಂದದ ಅವಶ್ಯಕ ಅಂಶಗಳನ್ನು ಚರ್ಚಿಸಿ ಅಂತ ಕೇಳಿದ್ರೆ ಇಷ್ಟನ್ನ ಆನ್ಸರ್ ಮಾಡಬೇಕು. ಮತ್ತು ಸೆಕೆಂಡ್ ಒನ್ ಏನಪ್ಪ ಅಂತ ಹೇಳಿದ್ರೆ ವಾಟ್ ಈಸ್ ಎ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್, ಡಿಸ್ಕಸ್ ದಿ ವೇಸ್ ಆಫ್ ದಿ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ಸ್. ಒಪ್ಪಂದದ ವಿಸರ್ಜನೆ ಅಂದ್ರೆ ಏನು ಮತ್ತು ಅದರ ಕ್ರಮಬದ್ಧ ಅವಶ್ಯಕ ಅಂಶಗಳನ್ನು ವಿವರಿಸಿ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಕಾಂಟ್ರಾಕ್ಟ್ ಮೀನ್ಸ್ ಅಗ್ರೀಡ್ ಅಪಾನ್ ದಿ ಸೇಮ್ ಥಿಂಗ್ ಇನ್ ದಿ ಸೆನ್ಸ್ ಆಫ್ ದಿ ಅಕಾರ್ಡಿಂಗ್ ಟು ಸೆಕ್ಷನ್ 2H. ಮತ್ತು ಅದ್ರ ಪ್ರಕಾರ ಅಬ್ಲಿಗೇಷನ್ಸ್ ಅಲ್ಲಿ ಯಾವ್ಯಾವ್ದು ಇರಬೇಕಪ್ಪ ಅಂತ ಹೇಳಿದ್ರೆ ಕನ್ಸೆಂಟ್ ಅಲ್ಲಿ ಸೆಕ್ಷನ್ಸ್ 2ನಲ್ಲಿ ವಿಸರ್ಜನೆಯಲ್ಲಿರ್ತಕ್ಕಂಥ ಕಮಿಟಿಂಗ್ ಆರ್ ಇನ್ ಥ್ರೆಟನಿಂಗ್ ಇರಬೇಕು, ಫರ್ಬಿಡನ್ಸ್ ಇರಬೇಕು. ಮತ್ತು ಕಾಂಟ್ರಾಕ್ಟ್ ಸೆಡ್ ಟು ಬಿ ಇಂಡ್ಯೂಸ್ಡ್ ಬೈ ಅನ್ಡ್ಯೂ ಇನ್ಫ್ಲೂಯೆನ್ಸ್ ಆಫ್ ದಿ ಪಾರ್ಟೀಸ್ ಈಸ್ ಅ ಪೊಸಿಷನ್ನು ಮತ್ತು ಡಾಮಿನೇಟಿವ್ ಇದೆಲ್ಲ ಇರಬೇಕು. ಇದನ್ನು ಬರ್ಸಿದ್ದೀನಿ ಅದೆಲ್ಲ ಒಂದ್ಸರಿ ರೆಫರ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಮೂರನೇ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ ಥರ್ಡ್ ಒನ್, ವಾಟ್ ಈಸ್ ಫ್ರೀ ಕನ್ಸೆಂಟ್, ಎಕ್ಸ್ಪ್ಲೈನ್ ದಿ ಫ್ಲೋಸ್ ಆಫ್ ಇಂಟ್ರೆಸ್ಟ್ ಅಂತ. ಫ್ರೀ ಕನ್ಸೆಂಟ್ ಮುಕ್ತ ಸಮ್ಮತಿಲಿ ಇರ್ತಕ್ಕಂಥ ಫಾಲ್ಸ್ ಏನಿದಾವೋ ಅಂದರೆ ದೋಷಗಳು, ಆ ದೋಷಗಳನ್ನು ಹೇಳಿ ಅಂತ ಹೇಳ್ತಾರೆ. ಅದರಲ್ಲಿ ಅದು ಯಾವ್ಯಾವುದಪ್ಪ ಅಂತ ಹೇಳಿದ್ರೆ ಫ್ರೀ ಕನ್ಸೆಂಟ್ ಅಂತ ಹೇಳಿದ್ರೆ ಫ್ರೀ ಕನ್ಸೆಂಟಲ್ಲಿ ಇರ್ತಕ್ಕಂಥದ್ದು ಅನ್ಡ್ಯೂ ಇನ್ಫ್ಲೂಯೆನ್ಸು, ಕೊಯರ್ಷನ್ ಇರಬೇಕು, ಅನ್ಡ್ಯೂ ಇನ್ಫ್ಲೂಯೆನ್ಸ್ ಇರಬೇಕು, ಮತ್ತು ಫ್ರಾಡ್ ಇರಬೇಕು, ಮಿಸ್ಟೇಕ್ ಆಫ್ ಫ್ಯಾಕ್ಟ್ಸ್ ಇರಬೇಕು, ಮತ್ತು ಮಿಸ್ಟೇಕ್ ಆಫ್ ಲಾ. ಕಾನೂನಿನಲ್ಲಿ ತಪ್ಪು ತಿಳುವಳಿಕೆ ಇದ್ದರೆ, ಅನುಚಿತ ಪ್ರಭಾವ ಇದ್ದರೆ, ಫ್ರಾಡ್ ಇದ್ದರೆ, ವಂಚನೆ ಇದ್ದರೆ, ಏನೇನು ಇರುತ್ತೋ ಅದೆಲ್ಲನೂ ಸಹ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಅದನ್ನೆಲ್ಲ ನೋಟ್ಸಲ್ಲಿ ಬರ್ಸಿದ್ದೀನಿ ಮತ್ತು ಇಲ್ಲೂ ಒಂದ್ಸತಿ ಬರ್ದಿದ್ದೀನಿ. ಅನ್ಡ್ಯೂ ಇನ್ಫ್ಲೂಯೆನ್ಸು, ವೇರ್ ದಿ ರಿಲೇಷನ್ಸ್ ಬಿಟ್ವೀನ್ ದಿ ಪಾರ್ಟೀಸ್ ಆಫ್ ಸಚ್ ಒನ್ ಆಫ್ ದಿ parties is in position to dominate to the position of the obtain unfair advantages over the others. ಬೇರೆಯವ್ರ ಮೇಲೆ ಇನ್ಫ್ಲೂಯೆನ್ಸ್ ಹೊಂದಿರ್ತಕ್ಕಂಥ ಸಂದರ್ಭದಲ್ಲಿ ಈ ಅನುಚಿತ ಪ್ರಭಾವ ಅನ್ನುವಂಥದ್ದು ಉದ್ಭವ ಆಗುತ್ತೆ. ಅದನ್ನು ಬರ್ಸಿದ್ದೀನಿ, ಅದನ್ನು ಒಂದ್ಸರಿ ನೋಟ್ಸಲ್ಲಿ ನೋಡಿಕೊಂಡು ಓದ್ಕೊಳ್ಳಿ. ಮತ್ತು ಇದೇ ಕ್ವಶನ್ನು ಉತ್ತರ ಎರಡನ್ನೂ ಸಹ ಬರ್ಸಿದ್ದೀನಿ. ಮತ್ತು ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಪಾರ್ಟ್ ಬಿನಲ್ಲಿ ಯಾವುದಪ್ಪ ಆನ್ಸರ್ಸ್ 2 questions ಆಫ್ ಈಚ್ ಕ್ಯಾರೀಸ್ 10 marks. ಅದರಲ್ಲಿ 2 ಪಾರ್ಟ್ ಬಿನಲ್ಲಿ ಬರ್ಸಿದ್ದೀನಿ. ಅದು ಪಾರ್ಟ್ ಬಿನಲ್ಲಿ ಫಸ್ಟ್ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ ನೋ ಕನ್ಸಿಡರೇಷನ್ ನೋ ಕರೆಕ್ಟ್ ಕಾಂಟ್ರಾಕ್ಟ್ ವಿತ್ ಎಕ್ಸೆಪ್ಷನ್ಸ್. ಅದರ ಪ್ರತಿಫಲಕ್ಕೆ ಇರ್ತಕ್ಕಂತಹ ಅಪವಾದಗಳು ಏನೇನಿದಾವೋ ಅದೆಲ್ಲವನ್ನು ಸಹ ಬರಿಬೇಕಾಗತ್ತೆ. ಮತ್ತು ಕಾನೂನಿನಲ್ಲಿ ಇರ್ತಕ್ಕಂಥ ನಿಯಮಗಳನ್ನು ಅದು ಕನ್ಸಿಡರೇಷನ್ ಅಂತ ಹೇಳಿದ್ರೆ ದ ಅಗ್ರಿಮೆಂಟ್ ರೂಲ್ಸ್ ದಟ್ ಈಸ್ ಆನ್ ಅಗ್ರಿಮೆಂಟ್ ಮೇಡ್ ವಿತೌಟ್ ಕನ್ಸಿಡರೇಷನ್ ಈಸ್ ಸೆಡ್ ಟು ಬಿ ಎ ಸೆಕ್ಷನ್ 35 ಆಫ್ ದಿ ಇಂಡಿಯನ್ ಕಾಂಟ್ರಾಕ್ಟ್ ಆಸ್ ಲೇಸ್ಡ್ ಆನ್ ದಿ ಸರ್ಟನ್ ಎಕ್ಸೆಪ್ಷನ್ಸ್ ಮೇಕ್ ಪ್ರಾಮಿಸ್ ವಿತೌಟ್
ಕನ್ಸಿಡರೇಷನ್ಸ್ ಆ್ಯಂಡ್ ವ್ಯಾಲಿಡ್ ಬೈಂಡಿಂಗ್ ಅಂತ ಹೇಳ್ತಾರೆ. ಅದಕ್ಕೆ ಏನೇನು ಹೇಳಿದ್ದೀನಪ್ಪ ಅಂತ ಹೇಳಿದ್ರೆ, ವಿತೌಟ್ ಕನ್ಸಿಡರೇಷನ್ ಅಂದರೆ ಸ್ವಾಭಾವಿಕವಾದಂತಹ ಪ್ರೀತಿ ಮತ್ತು ವಾತ್ಸಲ್ಯ, ಟೈಮ್ ಬಾರೋಡ್ ಡೆಟ್ ಮುಗ್ದೋಗಿರ್ತಕ್ಕಂತಹ ಸಾಲವನ್ನು ತೀರಿಸೋದ್ರ ಬಗ್ಗೆ ವಾಗ್ದಾನವನ್ನು ಮಾಡ್ಕೊಳ್ಳುವಂಥದ್ದು, ಮತ್ತು ಏಜೆನ್ಸೀಸ್ ಕಾಂಟ್ರಾಕ್ಟ್, ಏಜೆನ್ಸಿ ಕಾಂಟ್ರಾಕ್ಟಲ್ಲಿ ಕಾರ್ಯಭಾರಿ ಒಪ್ಪಂದದಲ್ಲಿ ಪ್ರತಿಫಲ ಇಲ್ಲದೇ ಇದ್ರೂ ಕೂಡ ಅದನ್ನು ನಾವು ಊರ್ಜಿತ ಒಪ್ಪಂದ ಅಂತ ಕರಿತೀವಿ. ಮತ್ತು ಇಫ್ ಯು ಮೇಡ್ ಕಾಂಪನ್ಸೇಟ್ ಎ ಪರ್ಸನ್ ವಾಸ್ ಹೂ ಆಲ್ರೆಡಿ ಡನ್ ಸಮಥಿಂಗ್ ವಾಲಂಟರಲಿ ಫಾರ್ ದಿ ಪ್ರಾಮಿಸರ್ ಟು ಡನ್ ಸಮಥಿಂಗ್ ವಿಚ್ ದಿ ಪ್ರಾಮಿಸರ್ ವಾಸ್ ಲೀಗಲಿ ಕಾಂಪ್ಲಿಕಬಲ್ ಟು ದಿ ಕನ್ಸಿಡರೇಷನ್, ಇಟ್ ಈಸ್ ಎ ವ್ಯಾಲಿಡ್ ಕಾಂಟ್ರಾಕ್ಟ್. ಮತ್ತು ಪೇ ಎ ಡೆಟ್ ಬಾರೋಡ್ ಬೈ ದಿ ಲಾ ಆಫ್ ಲಿಮಿಟೇಷನ್. ಲಾ ಆಫ್ ಲಿಮಿಟೇಷನ್ ಅಂತ ಹೇಳಿದ್ರೆ ಕಾಲಮಿತಿ ಅಧಿನಿಯಮದ ಪ್ರಕಾರ ಸಮಯ ಮೀರೋಗಿರ್ತಕ್ಕಂಥದ್ದು. ಮತ್ತು ಅಕಾರ್ಡಿಂಗ್ ಟು ಸೆಕ್ಷನ್ 185 ಆಫ್ ದಿ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್, ಕನ್ಸಿಡರೇಷನ್ ಈಸ್ ನಾಟ್ ರಿಕ್ವೈರ್ಡ್ ಟು ಕರೆಕ್ಟ್ ಕ್ರಿಯೇಟ್ ಆ್ಯಂಡ್ ಮತ್ತು ಅದನ್ನು ಮಾಡಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಎಕ್ಸ್ಪ್ಲೈನ್ ದಿ ರೆಮಿಡೀಸ್ ದಟ್ ಅವೈಲಬಲ್ ಟು ಆ್ಯನ್ ಅಗ್ರೀವ್ಡ್ ಪಾರ್ಟಿ ಬೈ ದಿ ಕೋರ್ಟ್ ಅದು. ಮತ್ತು ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ, ಡ್ಯಾಮೇಜಸಲ್ಲಿ explain the remedies of the that are available to an aggrieved party to be by breach of contract. Breach of contract ಅಲ್ಲಿ ಪಾರ್ಟ್ ಬಿ ನಲ್ಲಿ ಸೆಕೆಂಡ್ ಕ್ವಶನ್ಸ್ ಇನ್ನೊಂದು ಯಾವುದಪ್ಪ ಅಂತ ಹೇಳಿದ್ರೆ, ವಾಟ್ ಈಸ್ ಪೇಟೆಂಟ್, ಎಕ್ಸ್ಪ್ಲೈನ್ ದಿ ಪ್ರೊಸೀಜರ್ಸ್ ಟು ಗೆಟ್ ಪೇಟೆಂಟ್ ಈಸ್ ರಿಜಿಸ್ಟರ್ಡ್. ಯಾವಾಗ ನಾವು ಪೇಟೆಂಟ್ ಅನ್ನ ರಿಜಿಸ್ಟರ್ಡ್ ಮಾಡಿಸ್ಬೋದು ಅಂತ. ಎ ಪೇಟೆಂಟ್ ಇಸ್ ಆನ್ ಎಕ್ಸ್ಕ್ಲೂಸಿವ್ ರೈಟ್ ಗ್ರಾಂಟೆಡ್ ಫಾರ್ ಹ್ಯಾನ್ ಇನ್ವೆಂಟನ್ಸ್ ಎ ಪ್ರೊಸೀಜರ್ ಆರ್ ಪ್ರೋಸೆಸ್ ದಟ್ ಪ್ರೊವೈಡ್ಸ್ ಎ ನ್ಯೂ ವೇ ಆಫ್ ಡೂಯಿಂಗ್ ಸಮಥಿಂಗ್ ಆರ್ ದಟ್ ಆಫರ್ಸ್ ಆಫ್ ನ್ಯೂ ಟೆಕ್ನಿಕಲ್ ಸೊಲ್ಯೂಷನ್ಸ್ ಟು ಎ ಪ್ರಾಬ್ಲಮ್. ಅದನ್ನ ಮಾಡ್ತಿದ್ದೀನಿ, ಅದನ್ನು ಬರಿಬೇಕಾಗುತ್ತೆ. ಡಿಸೈಡೆಡ್ ವೆದರ್ ಟು ಗೋ ಹೆಡ್ ವಿತ್ ಪೇಟೆಂಟ್, ಮತ್ತು ಪೆನಾಲ್ಟಿಬಿಲಿಟಿ, ಮತ್ತು ಪೇಟೆಂಟ್ ಅಪ್ಲಿಕೇಶನ್ಸ್, ಪಬ್ಲಿಕೇಶನ್ ಆಫ್ ದಿ ಅಪ್ಲಿಕೇಶನ್, ರಿಕ್ವೆಸ್ಟ್ ಫಾರ್ ಎಕ್ಸಾಮಿನೇಷನ್, ರೆಸ್ಪಾಂಡ್ ಟು ಅಬ್ಜೆಕ್ಷನ್ಸ್, ಕ್ಲಿಯರಿಂಗ್ ಆಲ್ ಅಬ್ಜೆಕ್ಷನ್ಸ್ ಟು ಗ್ರಾಂಟ್ ಆಫ್ ಪೇಟೆಂಟ್ ಅದು. ಮತ್ತು ನೆಕ್ಸ್ಟ್, ವಾಟ್ ಆರ್ ದಿ ಎಫೆಕ್ಟ್ಸ್ ಆಫ್ ಆನ್ ಅಗ್ರಿಮೆಂಟ್ ವಿತ್ ಮೈನರ್ಸ್. ಹೂ ಈಸ್ ಮೈನರ್ಸ್ ಅಂದರೆ ಅಪ್ರಾಪ್ತ ವಯಸ್ಕರು ಯಾರು? According to the Indian Majority Act 1875, a minor is a person, a male or female, not completed the age of 18 years in case of guardian, has been appointed to the minors where the minor is under guardianship of the court, wards the person's contents to the minor until he completes in the his age of 21 years. ಅಂತವ್ರನ್ನ ನಾವು ಮೈನರ್ಸ್ ಅಂತ ಕರಿತೀವಿ. ಮತ್ತೆ ಅಗ್ರಿಮೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಅದು ಕಾಂಟ್ರಾಕ್ಟ್. ಫಸ್ಟ್ ಒನ್ ಲೀಗಲ್ ಪ್ರಾವಿಷನ್ಸ್ ಅಲ್ಲಿ an agreement with minor is void ab initio. ಫಸ್ಟ್ ಒನ್ ಅದಕ್ಕೆ ಮೊಹರಿ ಬಿಬಿ ವಿರುದ್ಧ ಧರ್ಮದಾಸ್ ಘೋಷ್ ಕೇಸ್ ನ ರೆಫರ್ ಮಾಡಬೇಕು. ಸೆಕೆಂಡ್ ಒನ್ ಮೈನರ್ ಕ್ಯಾನ್ ಬಿ ಬೆನಿಫಿಷಿಯರಿ, ಮತ್ತೆ ನೋ ರಾಟಿಫಿಕೇಶನ್, ನೋ ರೆಸ್ಟಿಟ್ಯೂಷನ್ಸ್, ನೋ ಎಸ್ಟೋಪಲ್ಸ್, ನೋ apprenticeship agreements made by the parents or guardian or on behalf of the minors. Next, contact made jointly by the minor and his parents. But the next one, parents are not responsible for minor's contract. But next one, minor liability. Next one, minor is an agent, minor is an partners, minor is an shareholders, minor is an contract of marriage. ಮತ್ತೆ ಪಾರ್ಟ್ ಬಿ ನಲ್ಲಿ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ, ಮೆನ್ಷನ್ ದಿ ಎಸೆನ್ಷಿಯಲ್ಸ್ ಆಫ್ ಎ ವ್ಯಾಲಿಡ್ ಅಕ್ಸೆಪ್ಟೆನ್ಸಸ್. ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಅಲ್ಲಿ ಫಸ್ಟ್ ಡೆಫಿನಿಷನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಡಿಫೈನ್ ಟರ್ಮ್ ಆಫ್ ಅಕ್ಸೆಪ್ಟೆನ್ಸಸ್. ಎ ಪರ್ಸನಲ್ ಪ್ರಪೋಸಲ್ ಆರ್ ಆಫರ್ ಈಸ್ ಸೆಡ್ ಟು ಹ್ಯಾವ್ ಬೀನ್ accepted when the persons to whom the proposal is made significance he has to the proposal to do or not to do something. This essential regarding acceptances are. ಅದರಲ್ಲಿ 6 ಪಾಯಿಂಟ್ಸ್ ಇದಾವಲ್ಲ, ಅದನ್ನು ಬರೀಬೇಕು. ಫಸ್ಟ್ ಒನ್, acceptances must be absoluted and unqualified as per section 7 of acceptances is invalid. Second one, communicated to offer. It must be further remembered that an acceptances must be communicated to the persons who made the offer. Next, ಮೂರನೇದು, acceptances must be in the mode prescribed where the mode of acceptances is prescribed in the proposal
It must be accepted that the manner. Next, ನಾಲ್ಕನೇದು time acceptances must be given with the responsible time and before the offer lapses. Next one, miscellaneous is not acceptances. Except once a person was who already done something voluntarily for the promiser to done something which the promiser was legally complicable to the consideration. It is a valid contract. Matte pay a debt borrowed by the law of limitation. Law of limitation ಅಂತ ಹೇಳಿದ್ರೆ ಕಾಲಮಿತಿ ಅಧಿನಿಯಮದ ಪ್ರಕಾರ ಸಮಯ ಮೀರೋಗಿರ್ತಕ್ಕಂಥದ್ದು. ಮತ್ತೆ according to section 185 of the Indian Contract Act, consideration is not required to create and ಮತ್ತೆ ಅದನ್ನ ಮಾಡಬೇಕಾಗುತ್ತೆ. ಮತ್ತೆ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ explain the remedies that available to an aggrieved party by the court. ಅದು ಮತ್ತೆ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ ಡ್ಯಾಮೇಜಸ್ ಅಲ್ಲಿ explain the remedies of the that are available to an aggrieved party to be by breach of contract. Breach of contract ಅಲ್ಲಿ ಪಾರ್ಟ್ ಬಿ ನಲ್ಲಿ ಸೆಕೆಂಡ್ ಕ್ವಶನ್ಸ್ ಇನ್ನೊಂದು ಯಾವುದಪ್ಪ ಅಂತ ಹೇಳಿದ್ರೆ ವಾಟ್ ಈಸ್ ಪೇಟೆಂಟ್, ಎಕ್ಸ್ಪ್ಲೈನ್ ದಿ ಪ್ರೊಸೀಜರ್ಸ್ ಟು ಗೆಟ್ ಪೇಟೆಂಟ್ ಈಸ್ ರಿಜಿಸ್ಟರ್ಡ್. ಯಾವಾಗ ನಾವು ಪೇಟೆಂಟ್ ಅನ್ನ ರಿಜಿಸ್ಟರ್ಡ್ ಮಾಡಿಸ್ಬೋದು ಅಂತ. ಎ ಪೇಟೆಂಟ್ ಇಸ್ ಆನ್ ಎಕ್ಸ್ಕ್ಲೂಸಿವ್ ರೈಟ್ ಗ್ರಾಂಟೆಡ್ ಫಾರ್ ಹ್ಯಾನ್ ಇನ್ವೆಂಟನ್ಸ್ ಟು inventors a procedure or process that provides a new way of doing something or that offers of new technical solutions to a problem. ಅದನ್ನ ಮಾಡ್ತಿದ್ದೀನಿ, ಅದನ್ನ ಬರಿಬೇಕಾಗುತ್ತೆ. Decided whether to go ahead with patent, ಮತ್ತೆ penaltyability, ಮತ್ತೆ patent applications, publication of the application, request for examination, respond to objections, clearing all objections to grant of patent. ಅದು ಮತ್ತೆ ನೆಕ್ಸ್ಟ್ so he is a visual symbol. He is a visual symbol which may be indicate the source of the goods, a signature, name, device, label, numerals or combinations of colors used or service or other articles of commerce to distinguish it is from other similar goods or services originating from another. It is a distinctive sign which identifies certain goods or services as those proceeded or provided by the specific persons or enterprises. The system helps consumers identify and purchases a product or services because its a nature and quality indicated by its unique trademark meets their needs. Next, last question, part C nalli write a note on digital signature. Signature is section 2(1) subclass P of the Information Technology Act. Digital signature means an authentications of an electronic recorded by a subscribers by means electronic method or procedure in accordance with the provisions of the section 3. A digital signature, standard electronic signatures, takes the concept of the traditional paper based signing into electronic fingerprint. This fingerprint or coded message is unique to both a document and the signature and is bound. Both of these together with the digital signature ensures technique of the signature. Any changes made to the document after it is signed invalidate. It is granted thereby protecting against signature forgery or information or tempering digital. Help organizations, singer, authority, accountability, data, integrity and or non-elections documents and forms. So this to 2019 question papers ಇದು. ಸೊ ಇದರಲ್ಲಿ ಎಲ್ಲ ಕ್ವಶನ್ ವಿತ್ ಆನ್ಸರ್ಸ್ ಎಲ್ಲ ಮಾಡಿದ್ದೀನಿ. ಇದನ್ನು ನೋಡಿಕೊಂಡು
ಇವೆಲ್ಲ ಕ್ವಶನ್ಸ್ಗೂ ನೋಟ್ಸ್ ಕೊಟ್ಟಿದ್ದೀನಿ. ನೋಟ್ಸಲ್ಲಿ ಒಂದ್ಸರಿ ಮತ್ತೆ ಇದೊಂದ್ಸರಿ ನೋಡ್ಕೊಂಡು ರಿವಿಷನ್ ಮಾಡಿದ್ರೆ ವಾಟ್ ಈಸ್ ಪಂದ್ಯ ರೂಪದ ಒಪ್ಪಂದಗಳು ಅಂತ ಹೇಳಿದ್ರೇನು? A wagering agreement is a promise to give money or money's worth upon the determination or assignment of an uncertain event. In a wagering agreement, the uncertain event is the sole determining factor. Wagering agreements are void in nature in reciprocal promise or definite, but it is a game of a chance. Wagering agreement is most important. It is a game of a chance, not creating contract. Parties are not interested in the happening of an event except for the wagering, winning or losing of the debt amount or bet amount. Here, future event is the sole determining factors. Next, narrate the case with Carboli Smoke Ball Company. Carboli Smoke Ball Company ಹೇಳಿದ್ದೀನಿ. The defendant Carboli Smoke Ball Company of London placed in advertisement in several newspapers, but it is product, but that the Carbolic smoke ball when used there 3 times daily for 2 weeks should prevent cold and influenza. The makes of the smoke ball additionally offered to £100 reward to any who influencing using their product. The product is governing this review by stating in their advertisement that they had deposited £1,000 in the bank, shows his seniority. The plaintiff Srimati Corley brought a smoke ball and used it as direct as after they began using the smoke ball. Plaintiff is flew. She is claimed the reward suit against the company. When they refuse to give the reward, the court considers to give in product in favor of the plaintiff is stating that the public offer. Next, write a note on contingent contract. Contingent contract means 31 of the Sections Act. 31 collateral to such contract does or does not happen. Contracts by this way third contract, but essential contingent contract in the same event, but one is the event of which is performance made in depend upon the an event collateral to the contract. The contingent event should not be the more will be the promisor. Next, copyright. Copyright ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ is a form of intellectual property right which governed by the Indian Copyright Act 1957 is amended by 2012 and Copyright Rules 2013. Copyright is an exclusive. A right is granted creator or original work which they include in all rights to procedures in is to issue of copies of perform to work in public and make transactions or adoptions of the work. ಮತ್ತೆ ಪ್ರೊಸೀಜರ್ ಆಫ್ ರಿಜಿಸ್ಟ್ರೇಷನ್ಸ್ ಏನಪ್ಪಾ ಅಂತ ಹೇಳಿದ್ರೆ ದಿ ಪ್ರೊಸೀಜರ್ ಆಫ್ ರಿಜಿಸ್ಟ್ರೇಷನ್ಸ್ ಆಫ್ ಕಾಪಿರೈಟ್ ಸೆಕ್ಷನ್ 45 ಆಫ್ ಕಾಪಿರೈಟ್ ಆಕ್ಟ್ 1957 read with the rule 70 of the copywriting rules. ಅದರಲ್ಲಿ ಫಸ್ಟ್ ಒನ್ any individual who is an author or owner or assigns or legal heir can file an applications for registrations of the copyright. Second one, each applications will be in respect in one work only. Next one, the application must be made in form with the following required information, documents, address, nationality of the applicant, nature, applicants, etc. ಅದೆಲ್ಲ ಬರಿಬೇಕಾಗುತ್ತೆ. Fourth one, 3 copies of published work must be sent in along with the application. Fifth one, requisite fee must be paid through demand draft and Indian postal order in favor of registered copyright. ಅದಷ್ಟು ಪಾರ್ಟ್ ಬಿ ನಲ್ಲಿ 2 ಕ್ವಶನ್ಸ್ ಬರೀಬೇಕು. 4 ಕ್ವಶನ್ಸ್ ಕೊಟ್ಟಿರ್ತಾರೆ, 2 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ನೆಕ್ಸ್ಟ್ ಪಾರ್ಟ್ ಸಿ ನಲ್ಲಿ 4 ಕ್ವಶನ್ಸ್ ಈಚ್ ಕ್ಯಾರೀಸ್. ಅದರಲ್ಲಿ ಫಸ್ಟ್ ಒನ್, ವಾಟ್ ಈಸ್ ಕ್ವಾಸಿ ಕಾಂಟ್ರಾಕ್ಟ್?
Quasi contract is in the equitable principles that the person shall not be allowed to enrich himself unjustified at the expenses of another. In truth, it is not a contractual, all is an obligation which law creates in the absence of any agreement with any persons is in the possession of one of the person's money or its equivalent under such circumstances that in equity and good consequence he ought not to retain it, and which in justice and fairness belongs to another. This type of contract is called as a quasi contract. ಮತ್ತೆ ಪಾರ್ಟ್ ಸಿ ನಲ್ಲಿ ವಾಟ್ ಈಸ್ ವೇಗರಿಂಗ್ ಅಗ್ರಿಮೆಂಟ್ ಅಂತ ಹೇಳಿದ್ರೆ ವಾಟ್